ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ. ಕಂಡವ್ರ ಮನೆ ಭತ್ತ ಕದ್ದಿಯವನ್ಗೆ ಯಾಕೆ ಕೊಡಬೇಕು? ಮೈ ಮುರಿದು ದುಡಿಯೋ ಯೋಗ್ಯತೆ ಇಲ್ಲ. ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದಾರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? ತಾವು 10,000 ಅಂತ ಹೇಳಿದ್ರಿ, ಅದಕ್ಕೆ ನಾನು ನಾನ್ ಯಾಕೆ 10,000 ಅಂತ ಹೇಳ್ತೀನಿ? 25 ಹೇಳಿಂದ. ಸಾರಿ, ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ. ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು 1,300 ಅಂತ. 1,300 ಅಂತ ಹೇಳಿದ್ದಕ್ಕೆ ಸ್ವಲ್ಪ ತಡೀರಿ. 1,300 ಪಲ್ಲಕ್ಕೆ ಅಂತ ಹೇಳಿದಕ್ಕೆ 20 kg ಅಂತ ಹಾಕಿದ್ದಕ್ಕೆ 26,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ. ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ. 20,000 ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ, ಇಲ್ದರೆ ಇಲ್ಲ. ನಾವ್ ಆರ್ಡರ್ ಮಾಡ್ಬೇಡ, ಅವ್ರು ಕಟ್ಟಿದ್ರೆ ಉಂಟು, ಇಲ್ದರಿಲ್ಲ. ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ? ಲೀನಿಯಂಟ್ ವ್ಯೂ ಬಿಟ್ಟೆ. ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ. ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು? ಅದೇ ತಿಂಗಳಲ್ಲಿ ರಿಲೀಸ್. ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು. ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು? ನಾವು ಇಲಿ ಅಂತ ಹೇಳಿದೀವಿ, ಅದ್ 2 ಕಾಲಿನ ಇಲಿನೂ ಇರ್ಬೋದು. ಆ 2 ಕಾಲಿನ ಇಲಿನೂ ಇರ್ಬೋದು. ಎಷ್ಟು ಉಳಿದಿದ್ದೆಷ್ಟು ಅವ್ರಿಗೆ? ಎಲ್ಲ 20 bags. ಮತ್ತೆ ಸುಮ್ನೆ ಅವೆಲ್ಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ. ಐ ಲೀವ್ ಇಟ್ ಯುವರ್ ಲಾರ್ಡ್ಶಿಪ್. ಯಾರು ನಾನಾದ್ರೆ 50,000 ಹಾಕ್ತೀನಿ. ಲಿವ್ ಇಟ್ ಟು ಯುವರ್ ಲಾರ್ಡ್ಶಿಪ್ ಅಂದ್ರೆ ಕಳ್ಳ. ನಾನೇನು ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು, ಕನ್ಸಿಡರ್ ಮಾಡ್ತೀನಿ. ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು. ಯಾಕೆ ಕನ್ಸಿಡರ್ ಮಾಡ್ಬೇಕು? 323 ಆ ಅವ್ರೇನ್ ಪರ್ಸನಲ್ ಇದೆ. ಸಿಮಿಲರ್ ಅಫೆನ್ಸ್ ಇಸ್ ನಾಟ್. ಅಲ್ಲಿಗೆ ನೋನ್ ಕಳ್ಳಂಗ್ ಯಾಕೆ ಮತ್ತೆ ಕೊಡ್ಬೇಕು? ಇದೇ ಮಟ್ಟದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ, ತಮಗ್ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನ್ ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ನಿಮಗ್ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಪೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ ಭತ್ತ ಹೊಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ಗೆ ಹೇಳಿ? ನೀವೇ ಹೇಳಿ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದಾನ ಅವನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ. 2 ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ ಹೌದು ಅಂತ ಪ್ರೂವ್ ಆಗಿದೆ. ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ. ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು, ಸರ್ಕಾರದವರು ಹಾಕಿಲ್ಲ. ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ. ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ. ಅಂಥದ್ರಲ್ಲಿ ಹೆಂಗೋ ಒಂದ್ ಕನ್ವಿಕ್ಷನ್ ಆಯ್ತು, ಏನೋ ಒಂದ್ ಶಿಕ್ಷೆ ಕೊಟ್ರು, ಹಳ ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು, ಕೈ ಜಾಡಿಸಿ. ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು. ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ 3 ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ. ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ 2 ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು 304A. ನೋಡೋಣ, 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ. ಮದರ್ ಲಿಮಿಟೆಡ್ ಪೀರಿಯಡ್ ಆಫ್ 1 ಮಂತ್ ತಾಯಿ ನೋಡ್ಲಿಕ್ಕೆ ಅಷ್ಟೇ, ಇನ್ನೇನಿಲ್ಲ. ಈಗ ನೀವು ಕೇಳ್ತಾ ಇರೋದು ಏನು ಆ ಗ್ರೌಂಡ್ ಮೇಲೆ? ಅದು ಒಂದೇ ಸ್ವಾಮಿ, ಇನ್ನೇನಿಲ್ಲ. ತಾಯಿಗೆ ನೋಡಕ್ಕೆ ಅಂದ್ರೆ ಏಜ್ ಓಲ್ಡ್ ಅಷ್ಟೇ, ಬೇರೆ ಏನಿಲ್ಲ. ಎಷ್ಟು ಏಜ್? 65. 65. ಈಗೆಲ್ಲ 85 ಮಿನಿಮಮ್. ಅಲ್ಲ, ಮೊದಲನೇ ಮಗ ತೀರೋದ ಜೈಲಲ್ಲೇ ವಿತ್ ಪೊಲೀಸ್ ಕಸ್ಟಡಿ ಆಲ್ಸೋ. ಹೆಲ್ತ್ ಇಶ್ಯೂಸ್ ಇದೆಯಾ ಮದರ್ಗೆ? ಅದೇ ಬ್ಯಾಕ್ ಪೈನ್, ಬ್ಯಾಕ್ ಪೈನ್ ಅಷ್ಟೇ, ಡಯಾಬಿಟಿಕ್ ಮಾತ್ರನೇನ್ರಿ ಅಷ್ಟೇ. ಅಮ್ಮನೆ ಬಂದು ನೋಡ್ಕೊಂಡು ಹೋಗ್ಬೋದು ಮಗನ. ಅಲ್ಲ, ವಿತ್ ಪೊಲೀಸ್ ಕಸ್ಟಡಿ ಆದ್ರೂ ಸರಿ ಸ್ವಾಮಿ. ಅಲ್ಲ ಏನ್ ಪೊಲೀಸ್ ಕಸ್ಟಡಿ? ಅಲ್ಲ, ಎಸ್ಕಾರ್ಟ್ ಸಮೇತ ನಾನು ನೋಡ್ಲಿ ಅಂತ. ಅಲ್ಲ ರೀ, ಅಮ್ಮಂಗೆ ಇನ್ನು ಏಜ್ 61. ಅಲ್ಲ, 65 ಅಂತೀರಿ.
ಹಾ ಇಲ್ಲ 65. 61 ನಿಮ್ ಸರ್ಟಿಫಿಕೇಟ್ ಅಲ್ಲಿ ಇದೆ ನೋಡಿ, ಪೇಜ್ ನಂಬರ್ 9. ಸಂಜೀವಮ್ಮ. Yes, my lord. ಹಾ Correct. ಹಾ ಇಲ್ಲಿ ಇಲ್ಲ ಈ ಎರಡ್ ಕಡೆ 61 65. ನಮ್ ಕಣ್ಣಿಗೆ ತಪ್ಸಕ್ಕಾಗಲ್ಲ ನೀವು. ಅಲ್ಲ 61 65 ಎರಡು ಹಾಕಿದೆ ಹಾ ಗವರ್ಮೆಂಟ್ ಹಾಸ್ಪಿಟಲ್. 61 ಇಯರ್ಸ್ ಅಂತ ಇದೆಯೇನ್ರಿ? ಸೀನಿಯರ್ ಸ್ಪೆಷಲಿಸ್ಟ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಬ್ಯಾಕ್ ಇರೋದು ಅಷ್ಟೇನೆ, ಏನಿಲ್ಲ. ಅಮ್ಮನ್ಗೆ ಹೋಗಿ ನೋಡ್ಕೊ ಬರಕ್ ಹೇಳೋದಷ್ಟೇ. ಓ ಏನೋ ಫೋಟೋ ತಗ್ಸ್ಕೊ ಬಂದಿದ್ದೀರಿ, ಹಾಸಿಗೆ ಮೇಲೆ ಮಲಗಿಸಿ ಅಮ್ಮನ್ನ. ಅಲ್ಲ ಓನ್ಲಿ ಅದೊಂದೇ ಗ್ರೌಂಡ್ ನೋಡ್ಲಿ ಅಂತ ಬೇರೆ. ಒಂದೇ ಗ್ರೌಂಡಾ? ಅದು ಒಂದೇ ಗ್ರೌಂಡ್ ನೋಡಿ, ಆರಾಮಾಗಿ ಚೇರ್ ಅಲ್ಲಿ ಕೂತ್ಕೊಂಡವ್ರ. ಒಂದ್ ಮಲಗಿಸಿದಿರಿ, ಒಂದ್ ಕೂರ್ಸಿದಿರಿ. ಅಲ್ಲ ಒಬ್ಬ ಸತ್ತೋದ ಇನ್ನು ಒಬ್ನೇ ಇರೋದು, ಅದು ಒಂದು ಗ್ರೌಂಡ್ಗೋಸ್ಕರ. ಏನ್ ಅಫೆನ್ಸ್ ಅಂತ 302 ಅಲಿಗೇಷನ್ ಏನು? The accused number 1 and 2 for property dispute between the deceased and accused number 1 and 2 family. My lord, A1 and 2. ನೇಚರ್ ಆಫ್ ಇಂಜುರೀಸ್ ಏನ್ರಿ? ಹೊಡೆದಿರೋದು ಎಂತ? 41 injuries. 41 ಇಂಜುರೀಸ್. 41. ಹೊಡೆದಿರೋದು ಎಂತದು? ಅದು ನೈಫ್ ಅಲ್ಲಿ accused number 1 stab injury. ನಾಟ್ ಎ ಕೇಸ್ ಫಾರ್ ಗ್ರಾಂಟಿಂಗ್ ಬೇಲ್. My lord, Blood thirsty. It is nothing but blood thirsty. 41 injuries. Told. ಅಲ್ಲ Heard the petitioner counsel, huh? Maybe ಜಮೀನ್ ಡಿಸ್ಪ್ಯೂಟ್ ಇರ್ತದ್ರೆ ಕೋರ್ಟ್ ಕಚೇರಿ ಇರೋದು, ಅದಕ್ಕೇನೆ ಡಿಸೈಡ್ ಮಾಡಕ್ ಕೋರ್ಟ್ ಅಲ್ಲಿ ಜೀವ ತೆಗಿಯಕ್ಕಲ್ಲ. after examination of CW. CW? 2 ಆದ್ಮೇಲೆ ಹಾ ಲಿಬರ್ಟಿ ಮೇ ಬಿ. ಚೀಫ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಅವನಿಗೆ ಹೊಡಿತಿದ್ರು ಅಂತ ಹೇಳ್ತಾರೆ. ಆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಈ ಇಬ್ರು ಇವ್ರೇನ ಅಂದಾಗ 1 and 2 ನ ಈ ಐಡೆಂಟಿಫೈ ಇನ್ ದಿ ಸ್ಟೇಷನ್. in this background of the case, my lord, I before this court and also, my lord, accused number 1 died during the judicial custody. A1 died. Died. ಅಣ್ಣ ತಮ್ಮ ಇಬ್ರು ಅಣ್ಣ ತಮ್ಮ. ಇವನ್ ಪಿಟಿಷನರ್ A2 ನಾ? A2. ನಿನ್ನೆ ಟ್ರಯಲ್ ಇತ್ತು, ಕ್ರಾಸ್ ಆಯ್ತು. Earlier main petition meritsment dismiss ಆಗಿಲ್ಲ. ಆಗಿದೆ. ಆಗಿದೆಯಾ? ಆಗಿದೆ. ಎಲ್ಲಿದೆ ಆರ್ಡರ್? My lord, in page number in page number, my lord, 38. 38. 38. ಎರಡ್ ಸಲ ಮೆರಿಟ್ಸ್ ಮೇಲೆ ಆಗಿದೆ. ಮೊದ್ಲೊಂದ್ಸರಿ ಆಗಿದೆ. ಹೌದು 38. 38 my lord. Very same judge dismissed twice. 2019, 2020. Even Harisha. ಹರೀಶ್. Twice it was dismissed. Yes, my lord. 2021. Now what is the ground? My lordship, only my limited 1 month may be granted. Heard the petitioner counsel and also the counsel appearing to the state. This is a successive bail petition and this court earlier rejected the bail petition of this petitioner in criminal petition number 7273 of 2018. ನಾಲ್ಕನೇದ್ರಿ ಇದು? ಆರನೇದ? ಸಿಕ್ಸ್ತ್ ಪಿಟಿಷನ್. ನಾವೇ ನೋಡಿದ್ಮೇಲೆ ಮೂರನೇದು ಅಂದ್ಮೇಲೆ ನೀವು ಆರನೇದು ಅಂತ ಬಾಯ್ ಬಿಡ್ತೀರಾ? ಇಲ್ಲ ಅದು 3 ಸಲ ವಿಡ್ರಾ ಮಾಡಿದ್ದು. ಆಯ್ತು, ಸಿಕ್ಸ್ತ್ bail petition. And now only the relief is sought based on the medical records pertaining to the mother who is aged about 61 and suffering from backache. Having perused the medical records, also there is no any serious illness of the mother of the petitioner. And mother is also aged about 61 years. And when such being the case, even on medical ground of the mother, the petitioner cannot be enlarged on bail and serious offense of taking of life of a person, that too causing injury of 41 injuries. It is nothing but bloodthirsty and question of exercising discretion in a case on hand when already court rejected 5 times the bail petition. And hence I do not find any change circumstances to enlarge the petitioner on bail. CW2 ಆದ್ಮೇಲೆ ಲಿಬರ್ಟಿ. The counsel also submits that some of the witnesses have been examined. Only CW2 and 4 are the eyewitnesses. 2 and 4 are the eyewitnesses, and CW4 has been examined as with PW Heston. 4 hostile. 4 and he has turned hostile. And CW2 other eyewitness has been examined in chief and not subjected for cross examination. And the counsel also submits that petitioner may be given liberty to approach this court after the examination of CW2. Having considered the material on record, ಅವರು ಇಬ್ಬರೇ ಮಾತ್ರ ಐ ವಿಟ್ನೆಸಸ್. ರಿಕವರಿ ಇಲ್ವಾ?
ರಿಕವರಿ ಇದೆ ಇದು. ಮತ್ತೆ recovery witnesses ನ examine ಅಲ್ಲ ಮಾಡ್ತಾರೆ. A1 ಕಡೆ Having considered the factual aspects and also the recovery at the instance of the petitioner only on the ground of examination of CW2 cannot be a ground to give liberty to approach the court and other witnesses also to be examined in the matter, and also court has to take note of the gravity of the offense also and nature of the nature and manner of the alleged murder has been committed, and hence no ground is made out. In view of the discussions made up by Pasti Palangoda, bail petition is rejected. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 month. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ. ಕಂಡವ್ರ ಮನೆ ಭತ್ತ ಕದ್ದಿಯವ್ನ್ಗೆ ಯಾಕೆ ಕೊಡಬೇಕು? ಮೈ ಮುರಿದು ದುಡಿಯೋ ಯೋಗ್ಯತೆ ಇಲ್ಲ. Single. ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 month. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ, ಬಿಡಿ, ನಮ್ಗೆ ಯಾಕೆ? ತಾವು 10,000 ಅಂತ ಹೇಳಿದ್ರಿ, ಅದಕ್ಕೆ ನಾನು ನಾನ್ ಯಾಕೆ 10,000 ಅಂತ ಹೇಳ್ತೀನಿ? 25 ಹೇಳಿಂದ. ನೋ ಸಾರಿ, ನಾನ್ ಎಷ್ಟು ದುಡ್ಡು ಅಂತ ಕೇಳ್ದೆ ಭತ್ತಕ್ಕೆ. ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು 1,300 ಅಂತ. 1,300 ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ. 1,300 ಪಲ್ಲಕ್ಕೆ ಅಂತ ಹೇಳಿದಕ್ಕೆ 20 kg ಅಂತ ಹಾಕಿದ್ದಕ್ಕೆ 26,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ. ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ. 20,000 ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ, ಇಲ್ದರೆ ಇಲ್ಲ. ನಾವ್ ಆರ್ಡರ್ ಮಾಡ್ಬೇಡ, ಅವ್ರು ಕಟ್ಟಿದ್ರೆ ಉಂಟು, ಇಲ್ದರಿಲ್ಲ, ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ? lenient view may be taken. ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ. ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು? ಅದೇ ತಿಂಗಳಲ್ಲಿ ರಿಲೀಸ್. ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು. ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು? ನಾವು ಇಲಿ ಅಂತ ಹೇಳಿದೀವಿ, ಅದ್ 2 ಕಾಲಿನ ಇಲಿನೂ ಇರ್ಬೋದು. ಆ 2 ಕಾಲಿನ ಇಲಿನೂ ಇರ್ಬೋದು. ಎಷ್ಟು ಉಳಿದಿದ್ದೆಷ್ಟು ಅವ್ರಿಗೆ? ಎಲ್ಲ 20 bags. ಮತ್ತೆ ಸುಮ್ನೆ ಅವೆಲ್ಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ. I leave it to your lordship. ಯಾರು ನಾನಾದ್ರೆ 50,000 ಹಾಕ್ತೀನಿ. ಲಿವ್ ಇಟ್ ಟು ಯುವರ್ ಲಾರ್ಡ್ಶಿಪ್ ಅಂದ್ರೆ. ಕಳ್ಳ ನಾನೇನು ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು, ಕನ್ಸಿಡರ್ ಮಾಡ್ತೀನಿ. ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು. ಯಾಕೆ ಕನ್ಸಿಡರ್ ಮಾಡ್ಬೇಕು? 323. ಆ ಅವ್ರೇನ್ ಪರ್ಸನಲ್ ಇದೆ. ಸಿಮಿಲರ್ ಅಫೆನ್ಸ್ ಇಸ್ ನಾಟ್. ಅಲ್ಲಿಗೆ ನೋನ್ ಕಳ್ಳಂಗ್ ಯಾಕೆ ಮತ್ತೆ ಕೊಡ್ಬೇಕು? ಇದೇ ಮಟ್ಟದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗ್ ಗೊತ್ತಿದೆ. ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನ್ ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ನಿಮಗ್ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ ಭತ್ತ ಹೊಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ಗೆ ಹೇಳಿ. ನೀವೇ ಹೇಳಿ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ನಾನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ. 2 ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ ಹೌದು ಅಂತ ಪ್ರೂವ್ ಆಗಿದೆ. ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ. ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು, ಸರ್ಕಾರದವ್ರು ಹಾಕಿಲ್ಲ. ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ. ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ. ಅಂತದ್ರಲ್ಲಿ ಹೆಂಗೋ ಒಂದ್ ಕನ್ವಿಕ್ಷನ್ ಆಯ್ತು, ಏನೋ ಒಂದ್ ಶಿಕ್ಷೆ ಕೊಟ್ರು, ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು, ಕೈ ಜಾಡಿಸಿ. ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು. ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ 3 ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ. ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ 2 ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು 304A. ನೋಡೋಣ, 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ. ಮದರ್ ಲಿಮಿಟೆಡ್ ಪೀರಿಯಡ್ ಆಫ್ 1 month ತಾಯಿನ ನೋಡ್ಲಿಕ್ಕೆ ಅಷ್ಟೇ, ಇನ್ನೇನಿದೆ.
ಈಗ ನೀವು ಕೇಳ್ತಾ ಇರೋದು ಏನು ಆ ಗ್ರೌಂಡ್ ಮೇಲೆ ಅದೊಂದೇ ಸ್ವಾಮಿ, ಇನ್ನೇನಿಲ್ಲ. ಏನಾಗಿದೆ ತಾಯಿಗೆ ನೋಡಕ್ಕೆ? ಅಂದ್ರೆ ಏಜ್ ಓಲ್ಡ್ ಅಷ್ಟೇ, ಬೇರೆ ಏನಿಲ್ಲ. ಎಷ್ಟು ಏಜ್? 65. 65. ಈಗೆಲ್ಲ 85 ಮಿನಿಮಮ್. ಅಲ್ಲ, ಮೊದಲನೇ ಮಗ ತೀರೋದ ಜೈಲಲ್ಲೇ, ವಿತ್ ಪೊಲೀಸ್ ಕಸ್ಟಡಿ ಆಲ್ಸೋ. ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ ಮದರ್ಗೆ? ಅದೇ ಬ್ಯಾಕ್ ಪೈನ್, ಅದೊಂದು ಬ್ಯಾಕ್ ಪೈನ್ ಅಷ್ಟೇ, ಡಯಾಬಿಟಿಕ್ ಮಾತ್ರನೇನ್ರಿ? ಅಷ್ಟೇ. ಅಮ್ಮನೆ ಬಂದು ನೋಡ್ಕೊಂಡು ಹೋಗ್ಬೋದು ಮಗನ. ಅಲ್ಲ, ವಿತ್ ಪೊಲೀಸ್ ಕಸ್ಟಡಿ ಆದ್ರೂ ಸರಿ ಸ್ವಾಮಿ. ಅಲ್ಲ, ಏನ್ ಪೊಲೀಸ್ ಕಸ್ಟಡಿ? ಅಲ್ಲ, ಎಸ್ಕಾರ್ಟ್ ಸಮೇತ ನಾನು ನೋಡ್ಲಿ ಅಂತ. ಅಲ್ಲ ರೀ, ಅಮ್ಮಂಗೆ ಇನ್ನು ಏಜ್ 61. ಅಲ್ಲ, 65 ಅಂತೀರಿ. ಹಾ, ಇಲ್ಲ 65. 61 ನಿಮ್ ಸರ್ಟಿಫಿಕೇಟ್ ಅಲ್ಲಿ ಇದೆ ನೋಡಿ, ಪೇಜ್ ನಂಬರ್ 9. ಸಂಜೀವಮ್ಮ. ಕರೆಕ್ಟ್. ಹಾ, ಇಲ್ಲಿ ಇಲ್ಲ, ಈ ಎರಡ್ ಕಡೆ 61, 65. ನಮ್ ಕಣ್ಣಿಗೆ ತಪ್ಸಕ್ಕಾಗಲ್ಲ. ಅಲ್ಲ 61, 65 ಎರಡು ಹಾಕಿದೆ ಗವರ್ಮೆಂಟ್ ಹಾಸ್ಪಿಟಲ್. 61 ಇಯರ್ಸ್ ಅಂತ ಇದೆಯೇನ್ರಿ? ಸೀನಿಯರ್ ಸ್ಪೆಷಲಿಸ್ಟ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಬ್ಯಾಕ್ ಇರೋದು ಅಷ್ಟೇನೆ, ಏನಿಲ್ಲ. ಅಮ್ಮನ್ಗೆ ಹೋಗಿ ನೋಡ್ಕೊಬರ ಕೇಳೋದಷ್ಟೇ. ಓ, ಏನೋ ಫೋಟೋ ತಗ್ಸ್ಕೊ ಬಂದಿದ್ದೀರಿ, ಹಾಸಿಗೆ ಮೇಲೆ ಮಲಗಿಸಿ ಅಮ್ಮನ್ನ. ಅಲ್ಲ, ಓನ್ಲಿ ಅದೊಂದೇ ಗ್ರೌಂಡ್ ಅಷ್ಟೇ, ನೋಡ್ಲಿ ಅಂತ. ಒಂದೇ ಗ್ರೌಂಡಾ? ಅದೊಂದೇ ಗ್ರೌಂಡ್ ನೋಡಿ, ಆರಾಮಾಗಿ ಚೇರಲ್ಲಿ ಕೂತ್ಕೊಂಡವ್ರ. ಒಂದ್ ಮಲಗಿಸಿದ್ರಿ, ಒಂದ್ ಕೂರ್ಸಿದ್ರಿ. ಅಲ್ಲ, ಒಬ್ಬ ಸತ್ತೋದ, ಇನ್ನು ಒಬ್ಬನೇ ಇರೋದು, ಒಂದು ಗ್ರೌಂಡ್ಗೋಸ್ಕರ. ಏನ್ ಅಫೆನ್ಸ್ ಅಂತ 302 ಅಲಿಗೇಷನ್ ಏನು? The accused number 1 and 2 for property dispute between the deceased and accused number 1 and 2 family. A1 and 2. ನೇಚರ್ ಆಫ್ ಇಂಜುರೀಸ್ ಏನ್ರಿ? ಹೊಡೆದಿರೋದು 41 injuries. 41 ಇಂಜುರೀಸ್. 41. ಹೊಡೆದಿರೋದು ಎಂತದ್ದು? ಅದು ನೈಫ್ ಅಲ್ಲಿ accused number 1 stab injury. Not a case for granting bail. Bloodthirsty. It is nothing but bloodthirsty. 41 injuries. Third. Heard the petitioner counsel, maybe ಜಮೀನ್ ಡಿಸ್ಪ್ಯೂಟ್ ಇರ್ತದ್ರಿ, ಕೋರ್ಟ್ ಕಚೇರಿ ಇರೋದು, ಅದಕ್ಕೇನೆ ಡಿಸೈಡ್ ಮಾಡಕ್ ಕೋರ್ಟ್ ಅಲ್ಲಿ ಜೀವ ತೆಗಿಯಕ್ಕಲ್ಲ. After examination of CW 2 liberty may be. ಚೀಫ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಅವನಿಗೆ ಹೊಡಿತಿದ್ರು ಅಂತ ಹೇಳ್ತಾರೆ. ಆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ, ಇಬ್ರು ಇವ್ರೇನ ಅಂದಾಗ 1 and 2 ಈ ಐಡೆಂಟಿಫೈ ಇನ್ ದಿ ಸ್ಟೇಷನ್. In this background of the case, my lord, I before this court and also, my lord, accused number 1 died during the judicial custody. A1 died. Died. ಅಣ್ಣ ತಮ್ಮ, ಇಬ್ರು ಅಣ್ಣ ತಮ್ಮ. ಇವನ್ ಪಿಟಿಷನರ್ A2 ನಾ? A2. ನಿನ್ನೆ ಟ್ರಯಲ್ ಇತ್ತು, ಕ್ರಾಸ್ ಆಯ್ತು. ಅರ್ಲಿಯರ್ ಮೇನ್ ಪಿಟಿಷನ್ ಮೆರಿಟ್ಸ್ ಮೇಲೆ ಡಿಸ್ಮಿಸ್ ಆಗಿಲ್ಲ. ಆಗಿದೆಯಾ? ಎಲ್ಲಿದೆ ಆರ್ಡರ್? ಮಿಲಾರ್ಡ್, ಇನ್ ಪೇಜ್ ನಂಬರ್ ಮಿಲಾರ್ಡ್ 38. 38. 2 ಸಲ ಮೆರಿಟ್ಸ್ ಮೇಲೆ ಆಗಿದೆ. ಮೊದ್ಲೊಂದ್ ಸರಿ ಆಗಿದೆ. ಹೌದು. 38 ಮಿಲಾರ್ಡ್. ವೆರಿ ಸೇಮ್ ಜಡ್ಜ್ ಡಿಸ್ಮಿಸ್ಡ್ ಟ್ವೈಸ್. 2019, 2020. Even Harish. Twice it was dismissed. Yes, my lord. 2021. Now, what is the ground? My lordship, only my limited 1 month may be granted. Heard the petitioner counsel and also the counsel appearing to the state. This is a successive bail petition, and this court earlier rejected the bail petition of this petitioner in criminal petition number 7273 of 2018. ನಾಲ್ಕನೇದ್ರಿ ಇದು? ಆರನೇದ? 6th ಪಿಟಿಷನ್. ನಾವೇ ನೋಡಿದ್ಮೇಲೆ 3ನೇದು ಅಂದ್ಮೇಲೆ ನೀವು 6ನೇದು ಅಂತ ಬಾಯ್ ಬಿಡ್ತೀರಾ? ಇಲ್ಲ, ಅದು 3 ಸಲ ವಿಡ್ರಾ ಮಾಡಿದ್ರು. ಆಯ್ತು, 6th bail petition. And now only the relief is sought based on the medical records pertaining to the mother, who is aged about 61 and suffering from backache. Having perused the medical records, also there is no any serious illness of the mother of the petitioner, and mother is also aged about 61 years. And when such being the case, even on medical ground of the mother, the petitioner cannot be enlarged on bail, and serious offense of taking of life of a person, that too causing injury of 41 injuries. It is nothing but bloodthirsty and question of exercising discretion in a case on hand, when already court rejected 5 times the bail petition. And hence I do not find any change circumstances to enlarge the petitioner on bail. The counsel also submits that some of the witnesses have been examined, only
CW 2 and 4 are the eyewitnesses. ಅವರು 2 2 and 4 are the eyewitnesses, and CW 4 has been examined as with PW Geston 4 hostel 4, and he has turned hostile. And CW 2 other eyewitness has been examined in chief and not subjected for cross examination. And the council also submits that petitioner may be given liberty to approach this court after the examination of CW 2. Having considered the material on record, ಅವರು ಇಬ್ಬರೇ ಮಾತ್ರ ಐ ವಿಟ್ನೆಸಸ್, ರಿಕವರಿ ಇಲ್ವಾ? ರಿಕವರಿ ಇದೆ ಮತ್ತೆ ರಿಕವರಿ ವಿಟ್ನೆಸಸ್ ನ ಎಕ್ಸಾಮಿನ್ ಮಾಡಲ್ಲ. A1 ಕಡೆ Having considered the factual aspects and also the recovery at the instance of the petitioner only on the ground of examination of CW2 cannot be a ground to give liberty to approach the court and other witnesses also to be examined in the matter, and also court has to take note of the gravity of the offense also and nature and manner of the alleged murder has been committed, and hence no ground is made out. In view of the discussions made up by Pastipalam Gowda, bail petition is rejected.